ಸಿನಿಮಾ ಕಥೆಯೂ ಅಲ್ಲ, ವೆಬ್ ಸೀರೀಸ್ ಕೂಡ ಅಲ್ಲವೇ ಅಲ್ಲ. ಹಾಲಿವುಡ್ ಸಿನಿಮಾಗಳನ್ನ ಮೀರಿಸುವಂತಿದೆ ಈ ಒಂದು ಲೂಟಿ ಕೇಸ್. ಸಿನಿಮಾ ಕಥೆಯನ್ನು ಕೂಡ ಮೀರಿಸುತ್ತೆ. ಸಿನಿಮಾ ಕಥೆಯೂ ಅಲ್ಲ, ವೆಬ್ ಸೀರೀಸ್ ಕೂಡ ಅಲ್ಲ ಇದು. ಹಾಲಿವುಡ್ ಸಿನಿಮಾಗಳನ್ನ ಮೀರಿಸುವಂತಿದೆ ಈ ಒಂದು ಲೂಟಿ ಕೇಸ್. ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿ ದರೋಡೆ. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ ಸಾಗಾಟ. 400 ಕೋಟಿ ಹಣ ಹೊತ್ತೊಯ್ದ 2 ಕಂಟೈನರ್ ನಾಪತ್ತೆಯಾಗಿದೆ. 2 ಕಂಟೈನರ್ ಬೆಳಗಾವಿ ಗಡಿ ಭಾಗದಲ್ಲಿ ಹೈಜಾಕ್. ಸಿನಿಮಾ ಕಥೆಯೂ ಅಲ್ಲ, ವೆಬ್ ಸೀರೀಸ್ ಕಥೆಯೂ ಕೂಡ ಅಲ್ಲ ಇದು. ಹಾಲಿವುಡ್ ಸಿನಿಮಾಗಳನ್ನ ಮೀರಿಸುವಂತಿದೆ ಈ ಒಂದು ಲೂಟಿ ಕೇಸ್. ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿ ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ ಸಾಗಾಟ ಮಾಡಲಾಗಿದೆ. 400 ಕೋಟಿ ಹಣವನ್ನ ಹೊತ್ತೊಯ್ದ 2 ಕಂಟೈನರ್ ನಾಪತ್ತೆಯಾಗಿದೆ. 2 ಕಂಟೈನರ್ ಬೆಳಗಾವಿ ಗಡಿ ಭಾಗದಲ್ಲಿ ಹೈಜಾಕ್ ಆಗಿದೆ. ಸಿನಿಮಾ ಮತ್ತೆ ವೆಬ್ ಸೀರೀಸ್ ಎಲ್ಲಾ ಕಥೆಗಳನ್ನು ಕೂಡ ಮೀರಿಸುತ್ತೆ ಈ ಒಂದು ರಾಬರಿ ಕೇಸ್. ಇತ್ತೀಚೆಗೆ ರಾಬರಿ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ ಈ ಒಂದು ರಾಬರಿ ಕೇಸ್ಗಳಿಗೆ ಕಡಿವಾಣವನ್ನ ಹಾಕ್ಲಿಕ್ಕೆ. ಆದ್ರೆ ಎಲ್ಲಾ ಒಂದು ರಾಬರಿ ಕೇಸ್ಗಳನ್ನು ಕೂಡ ಮೀರಿಸುತ್ತೆ. 400 ಕೋಟಿ ಲೂಟಿಯನ್ನ ಹೊಡೆದಿದ್ದಾರೆ. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ ಸಾಗಾಟ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು 400 ಕೋಟಿ ಹಣವನ್ನ ಹೊತ್ತೊಯ್ದ 2 ಕಂಟೈನರ್ ಈಗ ನಾಪತ್ತೆಯಾಗಿದೆ. ಇನ್ನು 2 ಕಂಟೈನರ್ ಬೆಳಗಾವಿ ಗಡಿ ಭಾಗದಲ್ಲಿ ಹೈಜಾಕ್ ಮಾಡಲಾಗಿದೆ. ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ಇದು. ಬೇರೆ ರಾಬರಿ ಕೇಸ್ಗಳಿಗೆ ಇದನ್ನ ಹೋಲಿಕೆ ಮಾಡ್ತಾ ಹೋದ್ರೆ ಬೇರೆ ರಾಬರಿ ಕೇಸ್ಗಳಿಗಿಂತ ಅತಿದೊಡ್ಡ ರಾಬರಿ ಕೇಸ್. ಯಾಕೆಂತಂದ್ರೆ 400 ಕೋಟಿ ಅಂತಂದ್ರೆ ತಮಾಷೆ ವಿಚಾರ ಅಲ್ಲ. 400 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಅಂದ್ರೆ ಬಹಳ ಒಂದು ತಲೆನೋವಾಗಿದೆ ಪೊಲೀಸರಿಗೆ. ಈ ಒಂದು ಪ್ರಕರಣವನ್ನ ಭೇದಿಸೋದು, ಸದ್ಯಕ್ಕೆ ನಾಪತ್ತೆಯಾಗಿರುವಂತಹ ಹಣಕ್ಕಾಗಿ ಪೊಲೀಸರು ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು 2 ಕಂಟೈನರ್ ಬೆಳಗಾವಿ ಗಡಿಭಾಗದಲ್ಲಿ ಹೈಜಾಕ್ ಕೂಡ ಆಗಿದೆ. ಬೆಳಗಾವಿಯಲ್ಲಿ ರಾಬರಿ, ಮಹಾರಾಷ್ಟ್ರದಲ್ಲಿ ಸಂಚಲನ. ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ನಾಪತ್ತೆ. 2025 ಅಕ್ಟೋಬರ್ 16ರಂದು ನಡೆದ ರಾಬರಿ ಪ್ರಕರಣ ಇದು. 400 ಕೋಟಿ ರೂಪಾಯಿ ಲೂಟಿ, 3 ರಾಜ್ಯಗಳಲ್ಲಿ ತನಿಖೆ. ಉದ್ಯಮಿ ಕಿಶೋರ್ ಶೇಟ್ ಎಂಬುವರಿಗೆ ಸೇರಿದ್ದಿದ್ದು. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿಯ 400 ಕೋಟಿ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದ ಸರ್ಚ್ ಮಾಡಲಾಗ್ತಾ ಇದೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ. ತನಿಖೆಗೆ ಎಸ್ಐಟಿ ರಚಿಸಿ ಆದೇಶವನ್ನು ಹೊರಡಿಸಿದ ಫಡ್ನವೀಸ್. ಬೆಳಗಾವಿಯಲ್ಲಿ ಬಹುದೊಡ್ಡ ರಾಬರಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ನಾಪತ್ತೆಯಾಗಿದೆ. 2025 ಅಕ್ಟೋಬರ್ 16ರಂದು ನಡೆದ ರಾಬರಿ ಪ್ರಕರಣ ಇದು. 400 ಕೋಟಿ ರೂಪಾಯಿ ಲೂಟಿಯನ್ನ ಹೊಡೆದಿದ್ದಾರೆ. ಸದ್ಯಕ್ಕೆ 3 ರಾಜ್ಯಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಉದ್ಯಮಿ ಕಿಶೋರ್ ಶೇಟ್ ಎಂಬುವರಿಗೆ ಸೇರಿದ ಹಣ ಇದು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿಯ 400 ಕೋಟಿ ಹಣ ಈಗ ಲೂಟಿಯಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದ ಸದ್ಯಕ್ಕೆ ಹಣಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಕರಣವನ್ನ ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಸಿಎಂ ತೆಗೆದುಕೊಂಡಿದ್ದಾರೆ. ಯಾಕೆಂತಂದ್ರೆ ಇದು ಬಹಳ ಒಂದು ಸೀರಿಯಸ್ ಪ್ರಕರಣ. ಈಗ ಆ ಒಂದು ಹಣವನ್ನ ಪತ್ತೆ ಹಚ್ಚುವ ಕೆಲಸ ಪೊಲೀಸರ ತಲೆ ಮೇಲಿದೆ. ಹಾಗಾಗಿ ಸಾಕಷ್ಟು ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉದ್ಯಮಿ ಕಿಶೋರ್ ಶೇಟ್ ಎಂಬುವರಿಗೆ ಈ ಒಂದು 400 ಕೋಟಿ ಹಣ ಸೇರಿತ್ತಂತೆ. ಹಾಗಾಗಿ ಆ ಒಂದು 400 ಕೋಟಿ ಅವರಿಗೆ ಸೇರಿದ್ದು ಅಂತ ಅಂದ್ರೆ ಹೇಗೆ ಅವರಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಅಷ್ಟು ಹಣವನ್ನ ಎಲ್ಲಿಟ್ಟಿದ್ರು ಅದೆಲ್ಲದರ ಮಾಹಿತಿಯನ್ನು ಕೂಡ ಪೊಲೀಸ್ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಹುಡುಕೋದೇ ಈಗ ಬಹುದೊಡ್ಡ ಚಾಲೆಂಜ್ ಆಗಿದೆ ಪೊಲೀಸರಿಗೆ. ಹಾಗಾಗಿ ವಿವಿಧ ಆಯಾಮಗಳಲ್ಲಿ ಸದ್ಯಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ವಾಹನದ ತಪಾಸಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಯಾವ ವಾಹನದಲ್ಲಿ ಯಾವ ರೀತಿ ಈ ಒಂದು ಹಣವನ್ನ ಸಾಗಿಸ್ತಾರೆ ಅದು ಕೂಡ ಹುಡುಕೋದು ಬಹಳ ಕಷ್ಟ. ಹಾಗಾಗಿ ಪ್ರತಿಯೊಂದು ವಾಹನವನ್ನು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಎಲ್ಲೆಡೆಯೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಆ ಒಂದು ಹಣಕ್ಕಾಗಿ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ 2025 ಅಕ್ಟೋಬರ್ 16ರಂದು ನಡೆದಂತಹ ರಾಬರಿ ಪ್ರಕರಣ. ಆದರೆ ತಡವಾಗಿ ಬೆಳಕಿಗೆ ಬಂದಿದೆ.
ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು 400 ಕೋಟಿ ಉದ್ಯಮಿ ಆಗಿದ್ದಂತಹ ಕಿಶೋರ್ ಶೇಟ್ ಅವರಿಗೆ ಸೇರಿದಂಥದ್ದು ಅಂತೂ ಕೂಡ ಸದ್ಯಕ್ಕೆ ತಿಳಿದು ಬಂದಿದೆ. ಈ ಒಂದು ಪ್ರಕರಣವನ್ನ ಮಹಾರಾಷ್ಟ್ರ ಸಿಎಂ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪೊಲೀಸರಿಗೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇನ್ನು ತನಿಖೆಗೆ SITಯನ್ನು ಕೂಡ ರಚಿಸಿ ಈಗ ಫಡ್ನವೀಸ್ ಅವರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 400 ಕೋಟಿ ರಾಬರಿ ಕೇಸ್ ಬೆಳಕಿಗೆ ಬಂದಿದ್ದೇ ರಣರೋಚಕ. ಸಂದೀಪ್ ಪಾಟೀಲ್ ಎಂಬಾತನ ಅಪಹರಿಸಿದ್ದ ಗ್ಯಾಂಗ್ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಸಹಚರರು ಸಂದೀಪ್ಗೆ ಗನ್ ಪಾಯಿಂಟ್ ತೋರಿಸಿ ಅಪಹರಿಸಿದ್ರು. 1.5 ತಿಂಗಳು ಒತ್ತೆಯಾಳಾಗಿಸಿಕೊಂಡು ಚಿತ್ರಹಿಂಸೆಯನ್ನ ಕೊಟ್ಟಿದ್ರಂತೆ. ಕಂಟೈನರ್ ಹೈಜಾಕಿಗೆ ನೀನೇ ಕಾರಣ ಅಂತ ಟಾರ್ಚರ್ ಕೊಟ್ಟಿದ್ರಂತೆ. 400 ಕೋಟಿ ರೂಪಾಯಿ ಹಣ ಕೊಡದಿದ್ರೆ ಜೀವ ತೆಗಿತೇನೆ. ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಬಂದಿದ್ದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವ ಸಂದೀಪ್ 400 ಕೋಟಿ ಹಣ ಅಪಹರಿಸಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಸಂದೀಪ್ ದೂರಿನ ಅನ್ವಯ ಈಗಾಗಲೇ 4 ಅರೆಸ್ಟ್ ಕೂಡ ಮಾಡಲಾಗಿದೆ. ಸದ್ಯಕ್ಕೆ 400 ಕೋಟಿ ಹಣ ಎಲ್ಲಿದೆ ಅನ್ನೋದೇ ಬಹಳ ಸಸ್ಪೆನ್ಸ್ ಆಗಿದೆ. 400 ಕೋಟಿ ರಾಬರಿ ಕೇಸ್ ಬೆಳಕಿಗೆ ಬಂದಿದ್ದೇ ಬಹಳ ಒಂದು ರಣರೋಚಕವಾದಂಥದ್ದು. ಸಂದೀಪ್ ಪಾಟೀಲ್ ಎಂಬಾತನನ್ನ ಗ್ಯಾಂಗ್ ಒಂದು ಅಪಹರಣ ಮಾಡಿತ್ತಂತೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಸಹಚರರು ಸಂದೀಪ್ಗೆ ಗನ್ ಪಾಯಿಂಟ್ ಅನ್ನ ತೋರಿಸಿ ಅಪಹರಿಸಿದ್ರಂತೆ. 1.5 ತಿಂಗಳು ಒತ್ತೆಯಾಳಾಗಿಸ್ಕೊಂಡು ಚಿತ್ರಹಿಂಸೆ ಕೂಡ ಕೊಟ್ಟಿದ್ರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಕಂಟೈನರ್ ಹೈಜಾಕಿಗೆ ನೀನೇ ಕಾರಣ ಅಂತ ಟಾರ್ಚರ್ ಕೂಡ ಕೊಟ್ಟಿದ್ರಂತೆ. 400 ಕೋಟಿ ರೂಪಾಯಿ ಏನಾದ್ರು ನೀನು ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ಜೀವವನ್ನ ತೆಗಿತೀನಿ, ಆ ಒಂದು 400 ಕೋಟಿ ಹಣ ನಮಗೆ ಬೇಕು ಕೊಡು ಅಂತ ಕೂಡ ಬಹಳ ಹಿಂಸೆಯನ್ನ ಕೊಟ್ಟಿದ್ರಂತೆ. ಆ ಒಂದು ಕಿಡ್ನಾಪರ್ಸ್ನಿಂದ ಸಂದೀಪ್ ತಪ್ಪಿಸ್ಕೊಂಡು ಬಂದಿದ್ದಾರೆ. ತಪ್ಪಿಸ್ಕೊಂಡು ಬಂದು ನಾಸಿಕ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 400 ಕೋಟಿ ಹಣವನ್ನ ಅಪಹರಿಸಿದ್ದಾರೆ ಅಂತ ಕಂಪ್ಲೇಂಟ್ ದಾಖಲಾದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇಲ್ಲ ಅಂತಂದಿದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇರ್ಲಿಲ್ವೇನೋ. ಸದ್ಯಕ್ಕೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಈಗ ಸಂದೀಪ್ ದೂರಿನ ಅನ್ವಯ ಈಗ ಆಲ್ರೆಡಿ 4 ಅರೆಸ್ಟ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ 400 ಕೋಟಿ ಹಣ ಎಲ್ಲಿದೆ ಅನ್ನೋದೇ ಬಹಳ ಸಸ್ಪೆನ್ಸ್ ಆಗಿದೆ. ಆ ಒಂದು 400 ಕೋಟಿ ಹಣಕ್ಕಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಈ ಒಂದು 400 ಕೋಟಿಯ ಮೂಲ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಒಂದು ಮೂಲವನ್ನು ಕೂಡ ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಕಿಶೋರ್ ಅವರಿಗೆ ಸಂಬಂಧಪಟ್ಟ ಹಣ ಅಂತ ಗೊತ್ತಾಗಿದೆ. ಆದರೆ ಕಿಶೋರ್ಗೆ 400 ಕೋಟಿ ಎಲ್ಲಿಂದ ಬಂತು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಒಂದು 400 ಕೋಟಿಯನ್ನ ಎಲ್ಲಿರಿಸಿದ್ರು ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗೋದ್ರಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. जे आरोपी होते ज्यांनी हे कंटेनर लुटले ते ह्या कंटेनरमध्ये जे पैसे होते त्यांचा मालक किशोर सावळा तो ठाण्याचा बिल्डर आहे. तर हे त्यांना माझ्या नावाने फोन करत होते का हे जे जुन्या नोटा आहे त्या आम्ही लुटलेल्या आहेत. म्हणजे माझ्या नावानिशी ते बोलत होते का संदीप पाटील उर्फ भाऊ पाटील, मी इगतपुरी तालुक्यात राहतो आणि माझा फोटो पण व्हॉट्सअपला त्यांनी त्या किशोर सावळाला पाठवला. म्हणे हा आहे माझी माहिती तुम्ही नाशिकमध्ये काढू शकता. तर तुम्हाला हे तुमचे 400 करोड रुपये जुन्या नोटा पाहिजे असेल तर आम्हाला तुम्ही 100 करोड रुपये नवीन नोटा द्या. तपास सुरू आहे. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸದ್ಯಕ್ಕೆ ಈ ಒಂದು ಪ್ರಕರಣ ಭೇದಿಸದೆ ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿದೆ. ಆದರೆ ಮುಖ್ಯವಾಗಿ ಒಂದು 400 ಕೋಟಿಯ ಮೂಲ ಏನು ಸಂದೀಪ್? ಯಾಕೆಂತಂದ್ರೆ ಕಿಶೋರ್ಗೆ ಸಂಬಂಧಪಟ್ಟಿದ್ದು ಹಣ ಅಂತ ಗೊತ್ತಾಗಿದೆ. ಆದರೆ ಕಿಶೋರ್ಗೆ ಈ ಒಂದು ಹಣ ಎಲ್ಲಿತ್ತು ಅಥವಾ ಎಲ್ಲಿ ಇವರು ಸೇವ್ ಮಾಡಿಟ್ಟಿದ್ರು, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಣದ ಮೂಲವನ್ನು ಕೂಡ ಕೆದಕ್ತಾ ಹೋಗ್ತಾ ಇದ್ದಾರೆ ಪೊಲೀಸರು. ಏನೆಲ್ಲ ಮಾಹಿತಿ ಸಿಕ್ಕಿದೆ ಸಂದೀಪ್? ಖಂಡಿತ ಸಾಹಿತ್ಯ ಅಂತಂದ್ರೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಪ್ರಕರಣ, ರಾಬರಿ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಮೂಲಕ ಸಾಗಿಸುತ್ತಿರುವಂತಹ 2 ಕಂಟೈನರ್ ನಲ್ಲಿ ಸುಮಾರು 4 ಕೋಟಿ ರೂಪಾಯಿ ಸಾಗಾಟ ಮಾಡುತ್ತಿದ್ದಂತ 2 ಕಂಟೈನರ್ ವಾಹನಗಳ ಏನು ಇಲ್ಲಿ ಗಾಯಗೊಳಿಸಲಾಗಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ನಲ್ಲಿ ಕಂಟೈನರ್ ಹೈಜಾಕ್ ಮಾಡಿ ಏನು ದೊಡ್ಡ ರಾಬರಿಯನ್ನ ಸಹ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಂತಾರೆ, ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಸಹ ಬಂದಿದೆ ಅಂತ ಹೇಳ್ಬೋದು. 2025 ಅಕ್ಟೋಬರ್ 16ರಂದು ಈ ಒಂದು ರಾಬರಿ ಪ್ರಕರಣ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಂಟೈನರ್ ಹುಡುಕಾಟಕ್ಕೆ ಈಗಾಗಲೇ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗೋವಾ ಪೊಲೀಸರು ತೀವ್ರವಾದ ಹುಡುಕಾಟವನ್ನು ಸಹ ನಡೆಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಹೋದರೆ ಹಣವೂ ಸಹ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮವಾಗಿರುವಂತಹ
ಕಿಶೋರ್ ಶೇಟ್ ಎಂಬುವರಿಗೆ ಸೇರಿದ ಹಣ ಎಂಬ ಹಣ ಸಹ ಇದೀಗ ಮಾಹಿತಿ ಸಹ ಲಭ್ಯವಾಗುತ್ತಿರುವಂತದ್ದು. ಕಂಟೈನರ್ ರಾಬರಿ ಆದ ಬಳಿಕ ಆತ ಸ್ನೇಹಿತ ಕಂಟೈನರ್ ಜೊತೆ ಏನು ಹೋಗ್ತಾ ಇದ್ದ ಸಂದೀಪ್ ಪಾಟೀಲ್ ಆತನನ್ನ ಅಪಹರಣ ಮಾಡ್ತಾರೆ. ಕಿಶನ್ ಅಂತ ಹೇಳಿ ಕಿಶನನ್ನ ಅಪಹರಣ ಮಾಡಿ ಗನ್ ಪಾಯಿಂಟ್ ಹಿಡಿದು ಆತನನ್ನ ಅಪಹರಣ ಮಾಡಿ ಸುಮಾರು ಒಂದೂವರೆ ತಿಂಗಳ ಕಾಲ ಆತನಿಗೆ ಚಿತ್ರಹಿಂಸೆಯನ್ನು ನೀಡುತ್ತಾರೆ. ಕಂಟೈನರ್ ಹೈಜಾಕ್ ನೇನೆ ಮಾಡಿದೆ ಅಂತ ಹೇಳಿ ಕಾರಣವನ್ನು ಇಟ್ಕೊಂಡು ಇಲ್ಲಿ ಕಿಶನ್ ಮತ್ತು ಆತನ ಸಹಚರರು ಏನಿದ್ದಾರೆ ಸಂಪೂರ್ಣವಾಗಿ ಸಂದೀಪ್ ಪಾಟೀಲ್ಗೆ ಇಲ್ಲಿ ಟಾರ್ಚರ್ ಮಾಡ್ತಾರೆ. ಟಾರ್ಚರ್ ಮಾಡ್ಕೊಂಡು ಒಂದೂವರೆ ತಿಂಗಳ ಆದ ಬಳಿಕ ಅಪಹರಣಕಾರರಿಂದ ಇಲ್ಲಿ ಸಂದೀಪ್ ಪಾಟೀಲ್ ತಪ್ಪಿಸಿಕೊಂಡು ಮಹಾರಾಷ್ಟ್ರದಲ್ಲಿರುವಂತಹ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಘಟನೆಯ ಬಗ್ಗೆ ಪ್ರಕರಣವನ್ನು ಸಹ ಇಲ್ಲಿ ದಾಖಲೆ ಮಾಡಿರುವಂತದ್ದು. ದೂರಿನಲ್ಲಿ ಸಹ 400 ಕೋಟಿ ಹಣದ ವಾಹನ ಅಪಹರಿಸುವುದು ಸಹ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಸಂದೀಪ್ ಪಾಟೀಲ್ ದೂರಿನನ್ವಯ 4ವರೆಗೆ ಈಗಾಗಲೇ ಹೇಳ್ತಾರೆ ಪೊಲೀಸರು ಇಲ್ಲಿ ಬಂಧಿಸುವಂತ ಕಾರ್ಯಕ್ಕೂ ಸಹ ಮುಂದಾಗಿರುವಂತದ್ದು. 400 ಕೋಟಿ ಹಣ ದೊಡ್ಡದಾಗಿರೋ ಕಾರಣ ಅಂತ ಸ್ವತಃ ಖುದ್ದಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರೇ ಒಂದು ಆದೇಶವನ್ನು ಸಹ ಹೊರಡಿಸಿರುವಂತದ್ದು. ಬೆಳಗಾವಿ ಪೊಲೀಸರಿಗೂ ಸಹ ನಮ್ಮ ತನಿಖೆಗೆ ಸಹಕಾರ ನೀಡಿಸುವಂತೆ SP ಕೆ ರಾಮರಾಜನಿಗೂ ಸಹ ಇಲ್ಲಿ ಪತ್ರವನ್ನು ಬರೆದಿರುವಂತದ್ದು. ಇದಷ್ಟಲ್ಲದೆ ಗೋವಾ ಪೊಲೀಸರಿಗೂ ಸಹ ಇಲ್ಲಿ ಮಹಾರಾಷ್ಟ್ರ ಸಹಕಾರವನ್ನು ಸಹ ಇಲ್ಲಿ ಕೇಳಿರುವಂತದ್ದು. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಚುನಾವಣೆ ಬಳಕೆಗೆ ಈ ಒಂದು ಹಣ ಬಳಕೆ ಆಗೋದಕ್ಕೆ ಹೋಗ್ತಾ ಇತ್ತಾ ಎಂಬ ಸಂಶಯ ಸಹ ಸಾಕಷ್ಟು ರೀತಿಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಇಲ್ಲಿ ಅಂದ್ರೆ 400 ಕೋಟಿ ಹಣ ಎಲ್ಲಿ ಹೋಯ್ತು ಅಥವಾ ಸಂದೀಪ್ ಪಾಟೀಲ್ಗೂ ಮತ್ತು ಕಿಶನ್ ಏನಾದರೂ ಜಗಳ ಆಯ್ತಾ, ಇವೆಲ್ಲ ಆಯಾಮಗಳಲ್ಲಿ ಪೊಲೀಸರು ಸಹ ಈಗ ತನಿಖೆಯನ್ನು ಸಹ ಪಡಿಸುವಂತದ್ದು. 1.5 ತಿಂಗಳ ಬಳಿಕ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ. ಅದರ ನಂತರ ಪೊಲೀಸರು ಸಂಪೂರ್ಣವಾಗಿ ಇಲ್ಲಿ ತನಿಖೆಯನ್ನ ಬಲಿಷ್ಠವಾಗಿ ಚುರುಕು ಸಹ ಗೊಳಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಬೆಳಗಾವಿ ಆಗಿರ್ಬೋದು, ಗೋವಾ ಆಗಿರ್ಬೋದು ಮತ್ತು ಮಹಾರಾಷ್ಟ್ರದ ಪೊಲೀಸರು ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಂತದ್ದು. ಮಹಾರಾಷ್ಟ್ರದ ಸಿಎಂ ಸಹ SIT ತನಿಖೆಗೆ ರಚನೆ ಸಹ ಮಾಡಿರುವಂತದ್ದು. 400 ಕೋಟಿ ಹಣದ ಮೂಲವನ್ನು ಸಹ ಇಲ್ಲಿ ಪೊಲೀಸರು ಹೋಗ್ತಾರೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಈ ಉದ್ಯಮಿಗೆ ಎಲ್ಲಿಂದ ಬಂತು ಅಥವಾ ಅದು ಬ್ಲಾಕ್ ಮನಿನ ಅಥವಾ ವೈಟ್ ಮನಿನ ಕರ್ನಾಟಕದ ಮಾರ್ಗವಾಗಿ ಯಾಕೆ ಸಾಗಾಟ ಮಾಡಬೇಕಾಗಿತ್ತು, ಎಲ್ಲಾ ಆಯಾಮಗಳಲ್ಲಿ ಪೊಲೀಸರು ಸಹ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ಸಂದೀಪ್ ಪಾಟೀಲ್ ದೂರನ್ನು ಸಲ್ಲಿಸಿರ್ತಾನೆ. ಅದು ದೂರಿಗೆ ಸಂಬಂಧಪಟ್ಟಂತೆ 4ವರನ್ನ ಈಗ ಪೊಲೀಸರು ಬಂಧಿಸಿರುವಂತಹ ಮಾಹಿತಿ ಸಹ ಇದೀಗ ಐಶ್ವರ್ಯ ನ್ಯೂಸ್ಗೆ ಇಲ್ಲಿ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡ್ಬೇಕಂತಂದ್ರೆ ಈ ಪ್ರಕರಣದ ಮಾಹಿತಿಯನ್ನು ಸಹ ಇವತ್ತು ಬೆಳಗಾವಿ SP ಕೆ ರಾಮರಾಜನ ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸ್ತಾ ಇರುವಂತದ್ದು. ಆ ಪ್ರಕರಣದಲ್ಲಿ ಏನೇನಾಯಿತು ಅಥವಾ ಹಣ ಎಲ್ಲಿ ಬಂತು ಎಲ್ಲ ಮಾಹಿತಿಗಳನ್ನ ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಧ್ಯಮಗಳಿಗೂ ಸಹ ಇಲ್ಲಿ ಮಾಹಿತಿಯನ್ನು ಸಹ ಇಲ್ಲಿ ನೀಡುವಂತಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.